ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗುತ್ತಿರುವ ಶ್ರೀ ಗುರುದೇವ ಬ್ರಹ್ಮಾನಂದರ ಉತ್ಸವ. ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ 159ನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ 81ನೇ ಜಯಂತಿ ಮಹೋತ್ಸವ ಹಾಗೂ 3ನೇ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ 12ಶ ಪೀಠಾರೋಹಣ ಮಹೋತ್ಸವ ಹಾಗೂ ಗುರುದೇವ ಮಂದಿರ ಕಳಸಾರೋಹಣ, ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿಬಂಡಿ ತಾಲೂಕಿನ ರಬಕವಿ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದಾಶ್ರಮದಲ್ಲಿ ಡಿಸೆಂಬರ್ 29ರಂದು ಗುರುದೇವರ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಸಾಯಂಕಾಲ 4 ಗಂಟೆಗೆ ರಾಂಪುರ ಶ್ರೀ ನೀಲಕಂಠೇಶ್ವರ ಮಠದಲ್ಲಿ ಪರಮಪೂಜ್ಯ ಶ್ರೀಗಳಿಗೆ ಗೌರವಪೂರ್ವಕ ಭಕ್ತಿಯಿಂದ ಪಾದಪೂಜೆ ಮಾಡಿ ಕಾರ್ಯಕ್ರಮ ಪ್ರಾರಂಭಿಸಿದರು. ನಂತರ ಬೆಳ್ಳಿ ರಥದಲ್ಲಿ ಮೆರವಣಿಗೆ ವೇಳೆ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ ಬೆಳ್ಳಿ ಮೂರ್ತಿ ಹಾಗೂ ಬೆಳ್ಳಿ ಪಾದುಕೆ, ಬೆಳ್ಳಿ ಬೆತ್ತ ಮತ್ತು 34 ಕಳಶಗಳು ಹಾಗೂ ಪರಮ ಪೂಜ್ಯ ಶ್ರೀಗಳಿಗೆ ಬೆಳ್ಳಿ ಕಿರೀಟ ಧರಿಸಿ ಭಕ್ತರಿಗೆ ಆಶೀರ್ವಾದ ನೀಡಿದರು. ನಂತರ ಗುರುದೇವರ ಉತ್ಸವಕ್ಕೆ ಚಾಲನೆ ನೀಡಿದ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಗಣ್ಯಮಾನ್ಯರು ಚಾಲನೆ ನೀಡಿದರು. ಭಕ್ತರು ಪರಮ ಪೂಜ್ಯ ಶ್ರೀಗಳಿಗೆ ಬೆಳ್ಳಿ ಕಿರೀಟ, ಬೆತ್ತ, ಪಾದುಕೆ, ಬೆಳ್ಳಿ ಮೂರ್ತಿ ಗುರುದೇವ ಅವರಿಗೆ ಭಕ್ತಿಪೂರ್ವಕ ಅರ್ಪಿಸಿದರು. ಶ್ರೀ ದಾನೇಶ್ವರ ಮಹಿಳಾ ಮಂಡಳ ವಾರ್ಕರಿ ನೃತ್ಯ ಹಾಗೂ ಕುಂಭಮೇಳ, ಕಳಸ ಆರತಿ, ನಂದಿಕೋಲ, ಕಹಳೆ, ಕಡಿ ಮಜಲು, ಗೊಂಬೆ ಕುಣಿತ, ಸಮ್ಮಾಳ, ಸಕಲ ವಾದ್ಯ ಮೇಳದೊಂದಿಗೆ ಪ್ರಮುಖ ರಸ್ತೆ ರಬಕವಿ ಶ್ರೀ ಶಂಕರಲಿಂಗ ದೇವಸ್ಥಾನ ಮುಂದೆ ತೇರ್ದಾಳ್ ಮತಕ್ಷೇತ್ರದ ಮುಖಂಡರು ಶ್ರೀ ಸಿದ್ದು ಕೊಣ್ಣೂರವರು ಪರಮ ಪೂಜ್ಯ ಶ್ರೀಗಳಿಗೆ ಗೌರವಪೂರ್ವಕ ಸನ್ಮಾನಿಸಿ ಆಶೀರ್ವಾದ ಪಡೆದರು. ದಾರಿಯುದ್ದಕ್ಕೂ ಎಲ್ಲ ಭಕ್ತರು ಶ್ರೀ ಗುರುದೇವ ಬ್ರಹ್ಮಾನಂದ ಮಹಾಸ್ವಾಮಿಗಳನ್ನು ಭಕ್ತಿಪೂರ್ವಕ ಸ್ಮರಿಸುತ್ತಾ ಮತ್ತು ಹಳೆ ಬಸ್ ನಿಲ್ದಾಣ ಬ್ರಹ್ಮಾನಂದ ನಾಕಾರುತ್ತಾ ಹಾಯ್ದು ಶ್ರೀ ಗುರುದೇವ ಬ್ರಹ್ಮಾನಂದಾಶ್ರಮದವರೆಗೆ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ನಂತರ ಶ್ರೀ ಗುರುದೇವ ಬ್ರಹ್ಮಾನಂದಾಶ್ರಮಕ್ಕೆ ಮಂಗಲಗೊಂಡಿತ್ತು. ದಾರಿಯುದ್ದಕ್ಕೂ ಪರಮ ಪೂಜ್ಯ ಶ್ರೀಗಳ ಉತ್ಸವ ನೋಡಿ ಭಕ್ತರು ಕಣ್ತುಂಬಿಕೊಂಡರು. ತದನಂತರ ಪ್ರಸಾದ ಕೂಡ ಸ್ವೀಕರಿಸಿದರು. ವರದಿಗಾರರು ಸಂಗಪ್ಪ ಪಿಸಿತ್ರಿಗೆ ರಬಕವಿಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಅಧ್ಯಕ್ಷರು